ನಮಸ್ಕಾರ ವೀಕ್ಷಕರೇ, ಜಗತ್ತಿನಲ್ಲಿ ಮತ್ತೊಂದು ಹೊಸ ರಾಷ್ಟ್ರದ ಉದಯ ಆಗಿದೆ. ಆ ಮೂಲಕ ರಕ್ತದಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಲಾಗಿದೆ. ಜೊತೆಗೆ ಭಾರತಕ್ಕೂ ಇದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಸನಾತನ ಧರ್ಮದ ನಂಟನ್ನ ಹೊಂದಿರುವ, ಅವಿನಾಭಾವ ಸಂಬಂಧ ಹೊಂದಿರುವ ದೇಶವೊಂದರ ಉದಯ ಆಗ್ತಾ ಇದೆ. ಭಾರತೀಯರಿಗೂ ಇದು ಸಂತಸದ ವಿಚಾರವೇ ಸರಿ. ಪಾಕಿಸ್ತಾನಿಗಳ ಭಯೋತ್ಪಾದನೆಗೆ ಪೆಟ್ಟು ಕೊಡೋದಕ್ಕೆ ಮತ್ತೊಂದು ದೇಶ ಸಜ್ಜಾಗಿ ನಿಂತಿದೆ. ದೇಶ ಅನ್ನೋದಕ್ಕಿಂತ ಪಾಕಿಸ್ತಾನಿಗಳ ಭಯೋತ್ಪಾದನೆಯನ್ನ ಹೆಡೆಮುರಿಗೆ ಕಟ್ಟೋದಕ್ಕೆ ಭಾರತಕ್ಕೆ ಮತ್ತೊಂದು ಶಕ್ತಿಯೇ ಸೇರಿಕೊಂಡಂತಾಗಿದೆ. ಭಾರತ ಈ ದೇಶದ ಜೊತೆಗೆ ಕೈಜೋಡಿಸಿದರೆ ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ ಮತ್ತಷ್ಟು ಸುಲಭ ಆಗುತ್ತೆ. ಇದೀಗ ಪಾಕಿಸ್ತಾನದ ದಬ್ಬಾಳಿಕೆಯ ವಿರುದ್ಧವಾಗಿ ತಿರುಗಿಬಿದ್ದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ರಕ್ತಕ್ಕೆ ರಕ್ತವೇ ಉತ್ತರ ಅಂತ ಪಾಕಿಸ್ತಾನದಿಂದ ಆದಂತಹ ದಶಕಗಳ ಹಿಂಸಾಚಾರಕ್ಕೆ ನರಮೇಧವೇ ಉತ್ತರ ಅಂತ ರಕ್ತ ಸಿಕ್ತ ಚರಿತ್ರೆಯ ಮೂಲಕ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡಿದೆ. ಆ ಹೊಸ ದೇಶ ಬೇರಾವುದೂ ಅಲ್ಲ, ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್. ಹಾಗಾದ್ರೆ ಏನಿದು ಬಲೂಚಿಸ್ತಾನ್? ಯಾರಿದು ಬಲೂಚಿಗಳು ಅಂತ ನೋಡಿದ್ರೆ ಅದಕ್ಕೂ ರೋಚಕವಾದಂತಹ ಇತಿಹಾಸ ಇದೆ. ವೀಕ್ಷಕರೇ, ಒಂದೇ ಮಾತಲ್ಲಿ ಹೇಳೋದಾದ್ರೆ ಬಲೂಚಿಸ್ತಾನ್ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನದ ಭಾಗವೂ ಅಲ್ಲ. ಇದು ಪಾಕಿಸ್ತಾನ ಕದ್ದಂತಹ ಪ್ರದೇಶ. ಅದರಲ್ಲೂ ಭಾರತದ ಪ್ರಾಚೀನ ಮಿತ್ರ ರಾಷ್ಟ್ರ. ಭಾರತೀಯತೆಯ ಸನಾತನ ಧರ್ಮದ ಜೊತೆಗೆ ಬೆಸೆದು ಹೋಗಿರುವಂತಹ ರಾಷ್ಟ್ರವೂ ಕೂಡ ಹೌದು. ಬಲೂಚಿಸ್ತಾನ್ ವಿವಿಧ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರುವಂತಹ ಭೂಮಿ. ಕಲ್ಲಿದ್ದಲು, ಚಿನ್ನ, ನೈಸರ್ಗಿಕ ಅನಿಲ, ತಾಮ್ರ ಮತ್ತು ಇತರ ಅತ್ಯಮೂಲ್ಯ ಹೇರಳವಾದಂತಹ ಸಂಪನ್ಮೂಲಗಳನ್ನು ಹೊಂದಿರುವಂತಹ ಪ್ರದೇಶ. ಇಂತಹ ಸಮೃದ್ಧವಾದ ಭೂಪ್ರದೇಶದ ಮೇಲೆ ಪಾಕಿಸ್ತಾನದ ಕಣ್ಣು ಬಿತ್ತು ತನ್ನ ದುಷ್ಕೃತ್ಯದಿಂದ ಬಲವಂತವಾಗಿ ವಶಪಡಿಸಿಕೊಳ್ತು. ತನ್ನ ಕುತಂತ್ರದಿಂದ ಇಡೀ ಬಲೂಚಿಸ್ತಾನವನ್ನ ಕಬಳಿಸಿಕೊಳ್ತು. ಆದ್ರೆ ಇದೀಗ ಪಾಕಿಸ್ತಾನದ ವಾಯುವ್ಯ ದಿಕ್ಕಿನಲ್ಲಿರುವ ಈ ಬಲೂಚಿಸ್ತಾನ ತನ್ನನ್ನು ತಾನು ಸ್ವತಂತ್ರ ರಾಷ್ಟ್ರವೆಂದು ಘೋಷಣೆ ಮಾಡಿಕೊಂಡಿದೆ. ಇತ್ತ ಆಪರೇಷನ್ ಸಿಂಧೂರ್ನಿಂದ ಹತಾಶೆಗೊಂಡಿರುವ ಪಾಕಿಸ್ತಾನಕ್ಕೆ ನಿಜಕ್ಕೂ ಇದು ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳಬಹುದು. ಇನ್ನೇನು ಬಲೂಚಿಸ್ತಾನಕ್ಕೆ ವಿಶ್ವಸಂಸ್ಥೆಯಿಂದ ಅಧಿಕೃತ ರಾಷ್ಟ್ರವೆಂಬ ಪಟ್ಟ ಸಿಗೋದಷ್ಟೇ ಬಾಕಿ ಇದೆ. ಹಾಗಾಗಿದ್ದೇ ಆದಲ್ಲಿ ಪಾಕಿಸ್ತಾನ 60% ಭೂಭಾಗವನ್ನ ಕಳೆದುಕೊಂಡಂತಾಗುತ್ತೆ. ಅಷ್ಟಕ್ಕೂ ಈ ಬಲೂಚಿಸ್ತಾನಿಗಳ ಸ್ವಾತಂತ್ರ್ಯದ ಹೋರಾಟದ ಇತಿಹಾಸ ಸಾಮಾನ್ಯವಾದದ್ದಲ್ಲ. ಅದು ರಕ್ತಸಿಕ್ತವಾಗಿದೆ. ತಮ್ಮದೇ ಆದ ಪರಂಪರೆ, ಸಂಸ್ಕೃತಿಯನ್ನ ಹೊಂದಿರುವ ಬಲೂಚಿಗಳು ನಿಜಕ್ಕೂ ಈ ಜಗತ್ತಿನ ಶಾಪಗ್ರಸ್ತ ಸಮುದಾಯ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಾವು ಬಲೂಚಿಸ್ತಾನ ಅಂತ ಯಾವುದನ್ನ ಕರಿತೀವೋ ಅದು 1947ಕ್ಕೂ ಮೊದಲು ಒಂದು ಸ್ವತಂತ್ರ ಸಂಸ್ಥಾನಗಳ ಒಕ್ಕೂಟ. ಅಲ್ಲಿ ಕಲಾತ್, ಖರಾನ್, ಲಾಸ್ಬೆಲಾ ಹಾಗೂ ಮಕರಾನ್ ಎಂಬ ಪ್ರಾಂತ್ಯಗಳಿದ್ದವು. ಅವುಗಳಲ್ಲಿ ಕಲಾತ್ ಒಂದು ಪ್ರಧಾನವಾದಂತಹ ಸಂಸ್ಥಾನ. ಅದಕ್ಕೊಬ್ಬ ಮಹಾರಾಜರು ಸಹ ಇದ್ದರು. 1876ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಆ ಸಂಸ್ಥಾನಕ್ಕೆ ನೇಪಾಳ ಹಾಗೂ ಭೂತಾನ್ ಮಾದರಿಯಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಸಿಕ್ಕಿತ್ತು. ಅಂತಹದೊಂದು ಸಂಸ್ಥಾನದ ಜನತೆ ಇಂದಿನ ದಟ್ಟ ದರಿದ್ರ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ ಅಂದ್ರೆ, ತಮ್ಮ ಹಕ್ಕುಗಳಿಗೆ ಅನಿವಾರ್ಯವಾಗಿ ಬಂದೂಕು ಹಿಡಿಯುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ 3 ಕಾರಣಗಳಿದೆ. ಅದಕ್ಕೆ ಮೊದಲನೆಯ ಕಾರಣವೇ ಬ್ರಿಟಿಷರು, ಎರಡನೆಯದಾಗಿ ಮೊಹಮ್ಮದ್ ಅಲಿ ಜಿನ್ನಾ, ಇನ್ನು ಮೂರನೆಯದು ಕಲಾತ್ ಮಹಾರಾಜರ ದೂರದೃಷ್ಟಿತ್ವದ ಕೊರತೆ. ಸ್ನೇಹಿತರೆ, ಅದು 1800ರ ಶತಮಾನದ ಸಮಯ. ಅಖಂಡ ಭಾರತದೆಲ್ಲೆಡೆ ಸ್ವಾತಂತ್ರ್ಯಕ್ಕಾಗಿ ದೊಡ್ಡ ಹೋರಾಟಗಳು ನಡೀತಾ ಇದ್ವು. ದೆಹಲಿಯ ಪ್ರಾಂತ್ಯದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹೋರಾಟದ ಕಿಚ್ಚು ಆವರಿಸಿತ್ತು. ಭಾರತದಲ್ಲಿ ಹಲವು ನಾಯಕರು ಸ್ವಾತಂತ್ರ್ಯ ಚಳುವಳಿಯ ನೇತೃತ್ವವನ್ನು ವಹಿಸಿದ್ರೆ, ಅತ ಪಶ್ಚಿಮ ಭಾರತದ ಕಡೆಯಲ್ಲಿ ಅಂದ್ರೆ ಈಗಿನ ಪಾಕಿಸ್ತಾನ, ಬಲೂಚಿಸ್ತಾನದ ಕಡೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಮುಂದಾಳುತ್ವವನ್ನ ವಹಿಸಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ಅಲ್ಲಿ ಜಿನ್ನಾ ಅವರ ಜನಪ್ರಿಯತೆ ಎಷ್ಟಿತ್ತು ಅಂದ್ರೆ, ಜಿನ್ನಾ ಅವರು ಒಂದು ಗೆರೆಯನ್ನ ಹಾಕಿದ್ರೆ ಅದನ್ನ ಯಾರೂ ಕೂಡ ದಾಟ್ತಾ ಇರಲಿಲ್ಲ. ಅಂತಹ ಒಗ್ಗಟ್ಟಿನ ಅಭಿಮಾನ ಅವರ ಮೇಲಿತ್ತು. ಅಂದ್ರೆ ಜಿನ್ನಾ ಅವರನ್ನ ಆ ಜನರು ಅಷ್ಟು ನಂಬಿದ್ದರು. ನಾನು ಈಗಾಗಲೇ ಹೇಳಿದ ಹಾಗೆ ಬಲೂಚಿಸ್ತಾನದಲ್ಲಿ ಕಲಾತ್, ಖರಾನ್, ಲಾಸ್ಬೆಲಾ ಹಾಗೂ ಮಕರಾನ್ ಎಂಬ ಪ್ರಾಂತ್ಯಗಳಿದ್ವು. ಅವುಗಳಲ್ಲಿ ಒಂದೊಂದು ಪ್ರಾಂತ್ಯದಲ್ಲೂ 10 ಜನನಾಯಕರು ಕೂಡ ಇದ್ದರು. ಅದರಲ್ಲಿ ಕಲಾತ್ ಸಂಸ್ಥಾನದ ಮಹಾರಾಜರ ಹೆಸರು ಖಾನ್ವೀರ್ ಅಹಮದ್ ಯಾರ್ ಖಾನ್. ಇವರೇ ಅಲ್ಲಿನ ಪ್ರಭಾವಿಗಳು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಬ್ರಿಟಿಷರು ಹಚ್ಚಿದ ಬೆಂಕಿಯಿಂದಾಗಿ ಜಿನ್ನಾ ಅವರು ಹಿಂದೂಸ್ತಾನ್, ಪಾಕಿಸ್ತಾನ್ ಎಂಬ 2 ದೇಶಗಳಾಗಲೇಬೇಕು ಅಂತ ಪಟ್ಟು ಹಿಡಿದರು. ಅದೇ ಪ್ರಕಾರವಾಗಿ ಹಿಂದೂಸ್ತಾನ ಇಬ್ಬಾಗವಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಬೇರೆ ಬೇರೆ ದೇಶಗಳಾದವು. ಆಗ ಕಲಾತ್ ನೇತೃತ್ವದ ಖರಾನ್, ಲಾಸ್ಬೆಲಾ ಹಾಗೂ ಮಕರಾನ್ ಪ್ರಾಂತ್ಯಗಳಿಗೆ ತಾವು ಯಾರ ಕಡೆ ಸೇರಬೇಕು ಎಂಬ ಸ್ಪಷ್ಟತೆಯೇ ಇರಲಿಲ್ಲ. ಆಗ ಅವುಗಳ ಮುಂದೆ 3 ಆಯ್ಕೆಗಳನ್ನ ನೀಡಲಾಗಿತ್ತು. ಅವುಗಳೆಂದರೆ ಪಾಕಿಸ್ತಾನಕ್ಕೆ ಸೇರುವುದು, ಭಾರತದೊಂದಿಗೆ ಸೇರುವುದು ಅಥವಾ ಸ್ವತಂತ್ರವಾಗಿ ಉಳಿಯುವುದು. ಸ್ನೇಹಿತರೆ, ಆಗ ಕಲಾತ್ ಸಂಸ್ಥಾನವೊಂದು ಬಿಟ್ಟು ಉಳಿದೆಲ್ಲವೂ ಅಂದ್ರೆ ಖರಾನ್, ಲಾಸ್ಬೆಲಾ ಹಾಗೆ ಮಕರಾನ್
ಪಾಕಿಸ್ತಾನದ ಜೊತೆಗೆ ಇರುವುದಕ್ಕೆ ಬಯಸಿದ್ವು. ಅತ್ತ ಕಲಾತ್ ಮಾತ್ರ 1876ರಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ತನಗೆ ಸಿಕ್ಕಿದ್ದ ಸ್ಥಾನಮಾನವೇ ಮುಂದುವರಿಯಬೇಕು ಹಾಗೂ ತಮ್ಮನ್ನು ಸ್ವತಂತ್ರ ಸಂಸ್ಥಾನದ ಅಥವಾ ಸ್ವತಂತ್ರ ರಾಷ್ಟ್ರದ ಸ್ಥಾನಮಾನ ನೀಡಬೇಕು ಅಂತ ಬ್ರಿಟಿಷ್ ಸರ್ಕಾರವನ್ನ ಕೇಳಿತು. ಆ ಸಂದರ್ಭದಲ್ಲಿ ಕಲಾತ್ ರಾಜ್ಯ ಹಾಗೂ ಬ್ರಿಟಿಷ್ ಸರ್ಕಾರದ ನಡುವೆ ಕೆಲವೊಂದಷ್ಟು ವ್ಯಾಜ್ಯಗಳಿದ್ವು. ಅವುಗಳು ಬ್ರಿಟಿಷ್ ಸಂಸ್ಥಾನದ ಉನ್ನತ ಮಟ್ಟದ ನ್ಯಾಯ ಸಮಿತಿಗಳ ಮುಂದೆ ವಿಚಾರಣೆಗೊಳಪಟ್ಟಿದ್ವು. ಹಾಗಾಗಿ ಕಲಾತ್ ಮಹಾರಾಜರಾದ ಖಾನ್ವೀರ್ ಅಹಮದ್ ಯಾರ್ ಖಾನ್ ಅವರು 1946ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನ ತಮ್ಮ ಕೇಸ್ಗಳಿಗೆ ಕಾನೂನು ಸಲಹೆಗಾರನನ್ನಾಗಿ ನೇಮಿಸಿಕೊಳ್ತಾರೆ. ಅಲ್ಲೇ ದೊಡ್ಡ ತಪ್ಪಾಗಿದ್ದು. ಯಾಕಂದ್ರೆ ಜಿನ್ನಾ ಅವರು ಕಲಾತ್ ಪ್ರಾಂತ್ಯದ ಒಳಹೊರಗುಗಳನ್ನೆಲ್ಲ ತಿಳಿದುಕೊಂಡಿದ್ರು. ಅಲ್ಲದೆ ಆ ಸಂಸ್ಥಾನದ ಸೂಕ್ಷ್ಮತೆಗಳನ್ನ ಮುಂದೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಾರೆ. ಸ್ನೇಹಿತರೆ, ಅದು 1947ರ ಆಗಸ್ಟ್ 4 ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತದಲ್ಲಿ ಕಟ್ಟಕಡೆಯ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಜೊತೆಗೆ ಒಂದು ಮಹತ್ವದ ಸಭೆ ನಡೆಯುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಘೋಷಿಸುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದ್ವು. ಭಾರತ ಪಾಕಿಸ್ತಾನ ಎಂಬ ಪ್ರತ್ಯೇಕ ರಾಷ್ಟ್ರಗಳ ಉದಯದ ಬಗ್ಗೆ ಅದೇ ಸಭೆಯಲ್ಲಿ ಚರ್ಚಿಸಲಾಯಿತು. ಆ ಒಂದು ಸಭೆಗೆ ಬಲೂಚಿಸ್ತಾನದ ಕಲಾತ್ ಪ್ರಾಂತ್ಯದ ಮಹಾರಾಜರಾದ ಖಾನ್ವೀರ್ ಅಹಮದ್ ಯಾರ್ ಖಾನ್ ಅವರಿಗೂ ಆಮಂತ್ರಣವನ್ನ ನೀಡಲಾಗಿತ್ತು. ಆ ಸಭೆಯಲ್ಲಿ ಪಾಲ್ಗೊಂಡಂತಹ ಇತರ ಪ್ರಮುಖರಂದ್ರೆ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್, ಮೊಹಮ್ಮದ್ ಅಲಿ ಜಿನ್ನಾ, ಜವಾಹರ್ಲಾಲ್ ನೆಹರು. ಇದೇ ಸಭೆಯಲ್ಲಿ ಕಲಾತ್ ಮಹಾರಾಜರು ತಾವು ಸ್ವತಂತ್ರ ಸಂಸ್ಥಾನವಾಗಿ ಮುಂದುವರಿಯುತ್ತೇವೆ, ತಮಗೆ ಪ್ರತ್ಯೇಕ ರಾಷ್ಟ್ರದ ಸ್ಥಾನಮಾನವನ್ನು ನೀಡಬೇಕು, ನಾವು ಪಾಕಿಸ್ತಾನ ಹಾಗೂ ಭಾರತದ ಜೊತೆಗೆ ಸ್ನೇಹ ಸೌಹಾರ್ದದಿಂದ ಇರ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅವರ ಮಾತಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ ಜಿನ್ನಾ ಅವರು ಕೂಡ ಹೌದೌದು, ಕಲಾತ್ ಸಂಸ್ಥಾನ ಸ್ವತಂತ್ರವಾಗಿ ಇರಬೇಕು, ಅದೇ ಸರಿ ಅಂತ ಹೇಳ್ತಾರೆ. ಸಭೆಯ ನೇತೃತ್ವ ವಹಿಸಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಇದಕ್ಕೆ ಒಪ್ಪಿಗೆ ಸೂಚಿಸುತ್ತಾರೆ. ಈ ಸಭೆಯ ನಿರ್ಧಾರಗಳು ಕಡತಕ್ಕೆ ಸೇರಿಕೊಂಡು ಒಪ್ಪಂದವಾಗಿ ಮಾರ್ಪಟ್ಟವು. ಆ ಸಭೆಯಲ್ಲಿ ಆದಂತಹ ಒಪ್ಪಂದದ ಪ್ರಕಾರ 1947ರ ಆಗಸ್ಟ್ 5ರಿಂದಲೇ ಕಲಾತ್ ರಾಜ್ಯ ಒಂದು ಸ್ವತಂತ್ರ ಸಂಸ್ಥಾನವಾಗಿ ಉಳಿಯಬೇಕು ಅಂತ ತೀರ್ಮಾನಿಸಲಾಯಿತು. ಜೊತೆಗೆ ಪಾಕಿಸ್ತಾನ ಸೇರೋದಕ್ಕೆ ಬಯಸಿದ್ದ ಕರಾನ್, ಲಾಸ್ಬೆಲಾ ಪ್ರಾಂತ್ಯಗಳನ್ನ ಕಲಾತ್ ಸಂಸ್ಥಾನದ ಜೊತೆಗೆ ವಿಲೀನಗೊಳಿಸಿ ಕಲಾತ್, ಕರಾನ್ ಹಾಗೆ ಲಾಸ್ಬೆಲಾ ಈ 3 ಪ್ರಾಂತ್ಯಗಳನ್ನ ಸೇರಿ ಬಲೂಚಿಸ್ತಾನ್ ಅಂತ ಕರೀಬೇಕು ಅಂತ ಒಪ್ಪಂದದ ಕರಡಿನಲ್ಲಿ ಸೇರಿಸಲಾಯಿತು. ಅದರ ಬೆನ್ನಲ್ಲೇ 1947ರ ಆಗಸ್ಟ್ 11ರಂದು ಈ ಒಪ್ಪಂದದ ಅಂತಿಮ ಪ್ರತಿಗೆ ಕಲಾತ್ ಮಹಾರಾಜ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಪಕ್ಷದ ನಾಯಕರು ಹಾಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಸಹಿ ಹಾಕಿದ್ರು. ಅದೇ ಒಪ್ಪಂದದಲ್ಲಿ ಮುಸ್ಲಿಂ ಲೀಗ್ನಿಂದಲೂ ಒಂದು ಮುಚ್ಚಳಿಕೆ ಹೊರಬಿದ್ದು ಬಲೂಚಿಸ್ತಾನವನ್ನ ಪ್ರತ್ಯೇಕ ಸಂಸ್ಥಾನವೆಂದು ತಾನು ಗುರುತಿಸುವುದಾಗಿಯೂ ಅದರ ಸ್ವಾಯತ್ತತೆಯನ್ನ ಸಂಪೂರ್ಣವಾಗಿ ಗೌರವಿಸುವುದಾಗಿಯೂ ಘೋಷಿಸಲಾಯಿತು. ಸ್ನೇಹಿತರೆ, ನಮ್ಮ ಭಾರತದ ರೀತಿಯಲ್ಲೇ ಅವರು ಸಹ ಅದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡ್ರು, ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಿದ್ರು. 1947 ಆಗಸ್ಟ್ 15ರಂದು ಭಾರತದಾದ್ಯಂತ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು. ಅದೇ ದಿನವೇ ಬಲೂಚಿಸ್ತಾನ್ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು. ಅಲ್ಲಿಯೂ ಅಲ್ಲಿನ ಸಾಂಪ್ರದಾಯಿಕ ಧ್ವಜವನ್ನ ಹಾರಿಸಲಾಯಿತು. ಜನರಿಗೆಲ್ಲ ಸಿಹಿ ಹಂಚಲಾಯಿತು. ಕಲಾತ್ ಮಹಾರಾಜರಾದ ಖಾನ್ವೀರ್ ಅಹಮದ್ ಯಾರ್ ಖಾನ್ ಅವರ ಹೆಸರಲ್ಲಿ ಕುತ್ಬಾಹ್ ಪಟ್ಟಣ ಮಾಡಲಾಯಿತು. ಅದಾದ ಬಳಿಕ 19ನೇ ಶತಮಾನದಲ್ಲಿ ತನ್ನಿಂದ ಬ್ರಿಟಿಷರು ಕಿತ್ಕೊಂಡು ಪಾಕಿಸ್ತಾನದ ಸುಪರ್ದಿಗೆ ಕೊಟ್ಟಿದ್ದ ಎಲ್ಲಾ ಭೂಭಾಗಗಳನ್ನ ಹಿಂಪಡೆಯುವಂತೆ ಕಲಾತ್ ಮಹಾರಾಜ ಆಗಿನ ಕಡೆಯ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಪತ್ರಗಳನ್ನು ಬರೆದರು. ಒಂದು ಪತ್ರಕ್ಕೆ ಉತ್ತರ ಸಿಗದಿದ್ದಾಗ ಮೇಲಿಂದ ಮೇಲೆ ಪತ್ರಗಳನ್ನು ಬರೆದು ಒತ್ತಾಯಿಸಿದ್ರು. ಆದರೆ ಅದ್ಯಾವುದಕ್ಕೂ ಮೌಂಟ್ ಬ್ಯಾಟನ್ ಉತ್ತರಿಸಲಿಲ್ಲ. ಹಾಗೆ ಉತ್ತರ ನೀಡದೇ ಇರುವುದಕ್ಕೆ ಕಾರಣ ಮೊಹಮ್ಮದ್ ಅಲಿ ಜಿನ್ನಾ ಅವರು ಮೌಂಟ್ ಬ್ಯಾಟನ್ ಜೊತೆಗೆ ಸೇರಿಕೊಂಡು ಬಲೂಚಿಸ್ತಾನವನ್ನ ಹೇಗಾದ್ರೂ ಮಾಡಿ ಪಾಕಿಸ್ತಾನದೊಳಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನವನ್ನ ಆರಂಭಿಸಿದ್ರು. ಇನ್ನು ಬಲೂಚಿಸ್ತಾನವನ್ನ ರಾಜಕೀಯ ತಂತ್ರಗಾರಿಕೆಗಳ ಮೂಲಕ ಪಾಕಿಸ್ತಾನಕ್ಕೆ ಸೇರಿಸೋದಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ಹಾಗೆ ಜಿನ್ನಾ ಅವರು ಸೇರಿ ಇಬ್ಬರು ಉಪಾಯವನ್ನ ಹೂಡ್ತಾರೆ. ತನ್ನ ಪ್ರಾಂತ್ಯಗಳನ್ನ ತನಗೆ ಹಿಂತಿರುಗಿಸಿ ಅಂತ ಬಲೂಚಿಸ್ತಾನದ ರಾಜ ಮೌಂಟ್ ಬ್ಯಾಟನ್ಗೆ ಬರೆದಿದ್ದ ಪತ್ರಗಳಿಗೆ ಮೌಂಟ್ ಬ್ಯಾಟನ್ ಉತ್ತರಿಸಲೇ ಇಲ್ಲ. ಅದಕ್ಕೆ ಬದಲು 1947ರ ಸೆಪ್ಟೆಂಬರ್ 12ರಂದು ಕಲಾತ್ ಸಂಸ್ಥಾನದ ಮಹಾರಾಜರಿಗೆ ನೋಟಿಸ್ ಜಾರಿಗೊಳಿಸಿದ ಬ್ಯಾಟನ್, ನೀವು ಸ್ವತಂತ್ರ ಸ್ಥಾನಮಾನವನ್ನ ಗಳಿಸಿದ್ದೀರಾ, ಆದ್ರೂ ನಿಮಗೆ ಯಾವುದೇ ಅಂತಾರಾಷ್ಟ್ರೀಯ ಗಡಿ ಅನ್ನೋದನ್ನ ವಿಧಿಸಲಾಗಿಲ್ಲ. ಹಾಗಾಗಿ ನಿಮ್ಮನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶವೊಂದು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇದರಿಂದ ಮಹಾರಾಜರಿಗೆ ಭಾರಿ ದೊಡ್ಡ ನಿರಾಸೆಯಾಯಿತು. ಸ್ನೇಹಿತರೆ, ಅದೊಂದು ದಿನ ಪಾಕಿಸ್ತಾನದ ಬಳಿಗೆ ಹೋಗಿ ತಮ್ಮ ಕಡೆಯಿಂದ ಹಂಚಿ ಹೋಗಿರುವ ಭೂಭಾಗಗಳನ್ನ ಮರಳಿ ಕೊಡುವಂತೆ ಕೇಳೋಣ ಅಂತ ನಿಶ್ಚಯಿಸಿದಂತಹ ಕಲಾತ್ ಮಹಾರಾಜರು 1949ರಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಆಗ ಕರಾಚಿಯಲ್ಲಿರುವ ಬಲೂಚಿಸ್ತಾನದ ಜನರು ತಮ್ಮ ಮಹಾರಾಜ ಬಂದಿದ್ದಾರೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಅವರಿಗೆ ಸ್ವಾಗತವನ್ನ ಕೋರಿದ್ರು. ಆದ್ರೆ ನೆರೆಯ ರಾಷ್ಟ್ರದ ಮಹಾರಾಜ ಬಂದಾಗ ಸ್ವಾಗತಿಸೋದಕ್ಕೆ ಇರಬೇಕಾಗಿದ್ದ ಶಿಷ್ಟಾಚಾರವನ್ನ ಪಾಕಿಸ್ತಾನ ಸರ್ಕಾರ ಪಾಲಿಸಲಿಲ್ಲ. ಕಿಂಗ್ ಆಫ್ ಕಲಾತ್ ಬಂದಾಗ ಅವರ ಸ್ವಾಗತಕ್ಕೆ ಪಾಕಿಸ್ತಾನದ ಪಿಎಂ ಅಥವಾ ಅವರ ಸಂಪುಟದ ಸಚಿವರಾಗ್ಲಿ
ಅಥವಾ ಅವರ ಸರ್ಕಾರದ ಯಾವುದೇ ಹಿರಿಯ ಅಧಿಕಾರಿಯಾಗ್ಲಿ ಬರಲಿಲ್ಲ. ಆದರೂ ಬೇಸರ ಮಾಡಿಕೊಳ್ಳದಂತಹ ಮಹಾರಾಜರು ಜಿನ್ನಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಆಗ ಮಹಾರಾಜರು ತಮ್ಮ ಭೂಭಾಗವನ್ನ ಮರಳಿ ನೀಡುವಂತೆ ಕೋರಿದಾಗ ಜಿನ್ನಾ ಅವರು ನೀವೇ ಪಾಕಿಸ್ತಾನದೊಂದಿಗೆ ವಿಲೀನವಾಗ್ಬಿಡಿ ಅಂತ ಎದುರು ಬೇಡಿಕೆಯನ್ನಿಡ್ತಾರೆ. ಅದಕ್ಕೆ ಕಲಾತ್ ಮಹಾರಾಜರು ಒಪ್ಪಲಿಲ್ಲ. ಆದರೂ ಜಿನ್ನಾ ಅವರು ತುಂಬಾ ಒತ್ತಾಯ ಮಾಡ್ತಾರೆ. ಆಗ ನಮ್ಮ ರಾಜ್ಯದ ಜನರನ್ನ ಒಂದು ಮಾತು ಕೇಳಿ ಆನಂತರ ತಿಳಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಬಲೂಚಿಸ್ತಾನ್ ಮಹಾರಾಜರು. ಅತ್ತ ಬಲೂಚಿಸ್ತಾನಕ್ಕೆ ಹಿಂದಿರುಗಿದಂತಹ ಕಲಾತ್ ಮಹಾರಾಜರು ತಮ್ಮ ಸಂಸತ್ತಿನಲ್ಲಿ ಪಾಕಿಸ್ತಾನದೊಂದಿಗೆ ಸೇರಿಕೊಳ್ಳಬೇಕೇ ಎಂಬ ಪ್ರಸ್ತಾವನೆಯನ್ನ ತಮ್ಮ ಸಂಸತ್ತಿನಲ್ಲಿ ಅಭಿಪ್ರಾಯ ಸಂಗ್ರಹಣೆಗಾಗಿ ಮಂಡಿಸುತ್ತಾರೆ. ಆಗ ಅಲ್ಲಿನ ಸಂಸತ್ತಿನ ಮೇಲ್ಮನೆ ಹಾಗೂ ಕೆಳಮನೆಯಲ್ಲಿ ಈ ಪ್ರಸ್ತಾವನೆಗೆ ತೀವ್ರವಾದಂತಹ ವಿರೋಧ ವ್ಯಕ್ತವಾಗುತ್ತೆ. ಬಲೂಚಿಸ್ತಾನದ ಸಂಸತ್ತಿನಲ್ಲಿ ಹೀಗಾದ್ರೆ ಅತ್ತ ಪಾಕಿಸ್ತಾನದ ಕಡೆಯಿಂದ ತಮ್ಮಲ್ಲಿ ವಿಲೀನವಾಗುವಂತೆ ಪದೇ ಪದೇ ಒತ್ತಡ ಬರುತ್ತಲೇ ಇತ್ತು. ತಮ್ಮ ಮಾತು ಕೇಳದೇ ಇದ್ದಾಗ ಪಾಕಿಸ್ತಾನಕ್ಕೆ ಸೇರಿಕೊಳ್ಳದೇ ಇದ್ರೆ ಬಲೂಚಿಸ್ತಾನದ ಮೇಲೆ ಸೇನಾ ದಾಳಿ ನಡೆಸೋದಾಗಿ ಪಾಕಿಸ್ತಾನ ಬೆದರಿಕೆಯನ್ನೊಡ್ಡುತ್ತೆ. ಪಾಕಿಸ್ತಾನದ ಈ ಬೆದರಿಕೆಯಿಂದ ಸಿಟ್ಟಿಗೆದ್ದಂತಹ ಕಲಾತ್ ಮಹಾರಾಜರು ಕೂಡಲೇ ತಮ್ಮ ಸೇನಾ ದಂಡನಾಯಕರಾದ ಜನರಲ್ ಪರ್ವೇಜ್ ಅವರಿಗೆ ಮದ್ದುಗುಂಡುಗಳನ್ನ ಸೈನಿಕರನ್ನ ಯುದ್ಧಕ್ಕಾಗಿ ಸಿದ್ಧಗೊಳಿಸುವಂತೆ ಸೂಚನೆ ನೀಡಿದ್ರು. ಆದ್ರೆ ಅವರ ಬಳಿ ಪಾಕಿಸ್ತಾನವನ್ನ ಬಗ್ಗುಬಡಿಯೋದಕ್ಕೆ ಬೇಕಾದಷ್ಟು ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಯುದ್ಧಕ್ಕೆ ಸಿದ್ಧವಾದ್ರೂ ಕೂಡ ಶಸ್ತ್ರಾಸ್ತ್ರಗಳು ಕಡಿಮೆ ಪ್ರಮಾಣದಲ್ಲಿದ್ವು. ಕೂಡಲೇ ಲಂಡನ್ನಲ್ಲಿರುವ ಕಾಮನ್ವೆಲ್ತ್ ಕಚೇರಿಯನ್ನ ಸಂಪರ್ಕಿಸಿ ಶಸ್ತ್ರಾಸ್ತ್ರಗಳ ಸಹಾಯ ಮಾಡುವಂತೆ ಬಲೂಚ್ ಮಹಾರಾಜರು ಕೇಳಿಕೊಳ್ತಾರೆ. ಆದರೆ ಅದಕ್ಕೆ ಕಾಮನ್ವೆಲ್ತ್ ಕಚೇರಿಯೂ ಕೂಡ ಒಪ್ಪಲಿಲ್ಲ. ಯಾಕಂದ್ರೆ ಆಗ ಕಾಮನ್ವೆಲ್ತ್ ಕಚೇರಿಯು ಬ್ರಿಟಿಷರ ಪ್ರಭಾವದಲ್ಲಿತ್ತು. ನೀವು ಪಾಕಿಸ್ತಾನದ ಒಪ್ಪಿಗೆ ತಂದರೆ ಮಾತ್ರ ನಿಮಗೆ ಶಸ್ತ್ರಾಸ್ತ್ರ ಪೂರೈಸುತ್ತೇವೆ ಅಂತ ಕಾಮನ್ವೆಲ್ತ್ ಅಧಿಕಾರಿಗಳು ಹೇಳಿದ್ರು. ಯುದ್ಧ ಮಾಡೋದಕ್ಕೆ ಸಿದ್ಧವಾಗ್ತಿರೋದೇ ಪಾಕಿಸ್ತಾನದ ವಿರುದ್ಧ. ಹಾಗಿರುವಾಗ ಅವರಿಂದಲೇ ಶಸ್ತ್ರಾಸ್ತ್ರಗಳಿಗೆ ಒಪ್ಪಿಗೆ ತರಲು ಸಾಧ್ಯವೇ ಅಂತ ಕಲಾತ್ ಮಹಾರಾಜರು ಒಂದೊಮ್ಮೆ ನಿಟ್ಟುಸಿರುಬಿಟ್ಟು ಸುಮ್ಮನಾದ್ರು. ಅತ್ತ ಜಿನ್ನಾ ಅವರು 1949 ಮಾರ್ಚ್ 18ರಂದು ಬಲೂಚಿಸ್ತಾನದ ಪ್ರಾಂತ್ಯಗಳಾಗಿದ್ದ ಖರಾನ್, ಲಾಸ್ಬೆಲಾ ಹಾಗೂ ಮಕೆರಾನ್ ಪ್ರಾಂತ್ಯಗಳು ಪಾಕಿಸ್ತಾನದ ಭಾಗಗಳು ಅಂತ ಘೋಷಣೆ ಮಾಡ್ತಾರೆ. ಆಗ ಕಲಾತ್ ಮಹಾರಾಜರು ಅನಿವಾರ್ಯವಾಗಿ ಅಸಹಾಯಕರಾಗಲೇಬೇಕಾಗುತ್ತೆ. ಅವರ ಜಂಘಾಬಲವೇ ಉಡುಗಿ ಹೋದಂತಾಗುತ್ತೆ. ಆದರೂ ಛಲಬಿಡದ ಕಲಾತ್ ಮಹಾರಾಜರು 1948 ಮಾರ್ಚ್ 27ರಂದು ಭಾರತದ ಸೇನಾ ಸಹಾಯವನ್ನ ಕೋರ್ತಾರೆ. ಆದ್ರೆ ಆಗಿನ್ನೂ ಭಾರತ ವಿಭಜನೆಯ ನಂತರದ ಮತೀಯ ಗಲಭೆಗಳು, ಗಾಂಧಿ ಹಾಗೆ ಗೋಡ್ಸೆ ಅವರ ನಡುವಿನ ಸಂಘರ್ಷ ಮುಂತಾದ ಘಟನೆಗಳಿಂದ ಜರ್ಜರಿತವಾಗಿತ್ತು. ಮತ್ತೊಂದೆಡೆ ಭಾರತದ ಸಂವಿಧಾನ ರಚನೆ, ಭಾರತದಲ್ಲಿರುವ ರಾಜ ಸಂಸ್ಥಾನಗಳನ್ನ ಭಾರತಕ್ಕೆ ಸೇರ್ಪಡೆಗೊಳಿಸುವ ಕೆಲಸಗಳಿಗೂ ಕೈ ಹಾಕಿತ್ತು. ಅಂತಹ ಸಂದರ್ಭದಲ್ಲಿ ಭಾರತ ಕಲಾತ್ ಮಹಾರಾಜರಿಗೆ ಸಹಾಯ ಮಾಡುವಂತಹ ಸ್ಥಿತಿಯಲ್ಲಿರಲಿಲ್ಲ. ಭಾರತದಿಂದ ಅವರಿಗೆ ಸಹಾಯ ಸಿಕ್ಕಲ್ಲ ಅಂತ ಯಾವಾಗ ಪಾಕಿಸ್ತಾನಕ್ಕೆ ಗೊತ್ತಾಯ್ತೋ ಕೂಡಲೇ ಜಿನ್ನಾ ತನ್ನ ಬುದ್ಧಿಯನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಯಾವುದೇ ತಡ ಮಾಡದೆ ಕಲಾತ್ ಪ್ರಾಂತ್ಯಕ್ಕೆ ತನ್ನ ಸೇನೆಯನ್ನು ನುಗ್ಗಿಸ್ತಾರೆ. ಕಲಾತ್ ಮಹಾರಾಜರು ಅನಿವಾರ್ಯವಾಗಿ ಶರಣಾಗಬೇಕಾಯ್ತು. ತಮ್ಮ ಪ್ರಾಂತ್ಯವನ್ನ ಪಾಕಿಸ್ತಾನದೊಂದಿಗೆ ವಿಲೀನಗೊಳಿಸುವ ಒಪ್ಪಂದಕ್ಕೆ ಜಿನ್ನಾ ಸಮ್ಮುಖದಲ್ಲಿ ಸಹಿ ಹಾಕಬೇಕಾಯ್ತು. ಅಲ್ಲಿಗೆ 227 ದಿನಗಳಷ್ಟೇ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಭೂಪಟದಲ್ಲಿ ಮೆರೆದಿದ್ದ ಬಲೂಚಿಸ್ತಾನ ತನ್ನ ಅಮೂಲ್ಯವಾದ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಪಾಕಿಸ್ತಾನಕ್ಕೆ ಸೇರ್ಪಡೆಯಾಯಿತು. ಸ್ನೇಹಿತರೆ, ಪಾಕಿಸ್ತಾನದೊಂದಿಗೆ ಸೇರಿ 75 ವರ್ಷಗಳೇ ಆದರೂ ಬಲೂಚಿಸ್ತಾನದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅದರ ಭೂಭಾಗವನ್ನ ಚೀನಾದ ಸಿಲ್ಕ್ ರೂಟ್ ಯೋಜನೆಗೆ ಪಾಕಿಸ್ತಾನ ಸರ್ಕಾರ ಒಳಪಡಿಸಿದೆ. 1947ರಿಂದಲೂ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವಂತಹ ಬಲೂಚಿಗಳಿಗೆ ಇದು ನುಂಗಲಾರದ ತುತ್ತಾಗಿದೆ. ಆದ್ದರಿಂದಲೇ ಅವರು ಪಾಕಿಸ್ತಾನದ ವಿರುದ್ಧ ರಕ್ತದ ಹಾದಿಯನ್ನು ತುಳಿದಿದ್ದಾರೆ. ಅದು ಈಗ ತಮ್ಮನ್ನು ತಾವು ಸ್ವತಂತ್ರ ರಾಷ್ಟ್ರವೆಂದು ಘೋಷಿಸಿಕೊಳ್ಳುವಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದೆ. ಸದ್ಯ ಪಾಕಿಸ್ತಾನಕ್ಕೆ 3 ದಿಕ್ಕುಗಳಲ್ಲಿ ಸಂಕಷ್ಟ ಆವರಿಸಿದೆ. ಒಂದು, ಭಾರತ ಆಪರೇಷನ್ ಸಿಂಧೂರ್ ಮೂಲಕವಾಗಿ ಬಿಸಿ ಮುಟ್ಟಿಸಿದೆ. ಅತ್ತ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವಂತಹ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಕಾಟ ಕೂಡ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಆಂತರ್ಯದಲ್ಲಿದ್ದುಕೊಂಡೇ ತಹ್ರೀಕ್ ಎ ತಾಲಿಬಾನ್ ಪಾಕಿಸ್ತಾನ್ ಅನ್ನುವ ಉಗ್ರವಾದಿ ಸಂಘಟನೆ ಪಾಕಿಸ್ತಾನದಲ್ಲಿ ಸರಣಿ ಬಾಂಬ್ ಸ್ಫೋಟಗಳನ್ನು ನಡೆಸ್ತಾ ಇದೆ. ಒಟ್ಟಿನಲ್ಲಿ ತಾನೇ ಮಾಡಿಕೊಂಡ ಷಡ್ಯಂತ್ರಕ್ಕೆ ಪಾಕಿಸ್ತಾನ ಒಳಗಾಗಿದೆ. ಇದಲ್ಲದೆ ಇತ್ತೀಚೆಗೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಭಾರತದ ಪಾಕಿಸ್ತಾನ ವಿರುದ್ಧದ ಯುದ್ಧಕ್ಕೆ ಕೈಜೋಡಿಸೋದಾಗಿ ಆಫರ್ ಕೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಬಹಿರಂಗವಾಗಿ ಸಂದೇಶವನ್ನು ಕಳುಹಿಸಿಕೊಟ್ಟಿದೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನದ ಕಬ್ಜಾದಿಂದ ಬಿಡಿಸೋದಕ್ಕೆ ತಾವು ಸಹಾಯ ಮಾಡೋದಾಗಿಯೂ ಹೇಳಿದೆ. ಆದರೆ ಭಾರತ ಈವರೆಗೆ ಈ ರೀತಿಯಾಗಿ ಮಧ್ಯವರ್ತಿಗಳ ಸಹಾಯವನ್ನ ಯಾವತ್ತೂ ಪಡೆದಿಲ್ಲ, ಮುಂದೆಯೂ ಮಾಡೋದಿಲ್ಲ. ಆದರೆ ಈಗ ಸನ್ನಿವೇಶವೆಲ್ಲವೂ ಬದಲಾಗಿದೆ. ಇಂತಹ ಬದಲಾದ ಸಂದರ್ಭದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ನೈತಿಕ ಬೆಂಬಲ ನೀಡಿದ್ರೂ ಅದರಲ್ಲಿ ಅಚ್ಚರಿಯೇನಿಲ್ಲ. ಇನ್ನು ಬಲೂಚಿಸ್ತಾನ್ನ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಲೇಖಕರೂ ಆಗಿರುವಂತಹ ಮೀರ್ ಯಾರ್ ಬಲೂಚ್ ಅವರು ಸ್ವಾತಂತ್ರ್ಯ ಘೋಷಣೆ ಮಾಡಿದ್ದಲ್ಲದೆ ಭಾರತ ಸರ್ಕಾರವು ದೆಹಲಿಯಲ್ಲಿ ಬಲೂಚ್ ರಾಯಭಾರಿ ಕಚೇರಿಯನ್ನು ತೆರೆಯುವುದಕ್ಕೆ ಅನುಮತಿ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ.
ಇನ್ನು ವಿಶ್ವಸಂಸ್ಥೆಯು ಬಲೂಚಿಸ್ತಾನಕ್ಕೆ ಶಾಂತಿ ಪಾಲನಾ ಪಡೆಗಳನ್ನ ಕಳುಹಿಸಿಕೊಡಬೇಕು, ಹಾಗೆ ಪಾಕಿಸ್ತಾನದ ಸೈನ್ಯ ತಕ್ಷಣದಿಂದಲೇ ಬಲೂಚಿಸ್ತಾನದಿಂದ ಜಾಗ ಖಾಲಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂತಾರಾಷ್ಟ್ರೀಯ ಸಮುದಾಯಕ್ಕೂ ಮನವಿ ಮಾಡಿಕೊಂಡಿರುವ ಅವರು ವಿಶ್ವಸಂಸ್ಥೆಯು ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನ ಗುರುತಿಸಬೇಕು, ಎಲ್ಲಾ ವಿಶ್ವಸಂಸ್ಥೆಯ ಸದಸ್ಯರು ನಮಗೆ ಬೆಂಬಲವನ್ನ ನೀಡಬೇಕು, ಕರೆನ್ಸಿ ಮತ್ತು ಪಾಸ್ಪೋರ್ಟ್ ಮುದ್ರಣಕ್ಕಾಗಿ $1 ಬಿಲಿಯನ್ ಹಣವನ್ನ ಬಿಡುಗಡೆ ಮಾಡಬೇಕು ಅಂತಲೂ ಒತ್ತಾಯಿಸಿದ್ದಾರೆ. ಸದ್ಯ ಈ ಒಂದು ಪ್ರದೇಶದ ಮೇಲೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ 80% ತನ್ನ ಹಿಡಿತವನ್ನ ಹೊಂದಿದೆ, ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಜಾರಿಕೊಂಡಿದೆ. ಹೀಗಾಗಿ ಬಹುತೇಕ ಹೊಸ ರಾಷ್ಟ್ರವೊಂದು ಉದಯವಾದಂತಾಗಿದೆ. ಇನ್ನು ಇದೇ ಬಲೂಚಿಸ್ತಾನದಲ್ಲಿ ಹಿಂದೂಗಳು ಕೂಡ ಇದ್ದಾರೆ. ಇಲ್ಲಿ ಹಿಂದೂ ಸಮುದಾಯ ಬಹುದೊಡ್ಡ ಅಲ್ಪಸಂಖ್ಯಾತ ಸಮುದಾಯವಾಗಿ ಹೊರಹೊಮ್ಮಿದೆ. ವಿಶೇಷ ಅಂದ್ರೆ ಸೇವಾ ಎಂಬ ಹಿಂದೂ ಸಮುದಾಯವು ಹಲವು ಶತಮಾನಗಳ ಹಿಂದೆ ವಾಸ್ತವವಾಗಿ ಬಲೂಚಿಸ್ತಾನವನ್ನ ಆಳ್ತಾ ಇತ್ತು ಅನ್ನುವ ಉಲ್ಲೇಖವೂ ಸಹ ಇದೆ. ಇನ್ನು ಬಲೂಚಿಸ್ತಾನದ ಕಲಾತ್ನಲ್ಲಿ ಒಂದು ಕಾಳಿ ದೇವಾಲಯ ಸಹ ಇದೆ. ಅತ್ಯಂತ ಪುರಾತನವಾದಂತಹ ದೇವಾಲಯ ಇದು. ಈ ದೇವಾಲಯವನ್ನ ಈ ಸೇವಾ ರಾಜವಂಶದವರು ನಿರ್ಮಿಸಿರಬಹುದು ಅಂತ ಹೇಳಲಾಗಿದೆ. ಸದ್ಯ ಕಲಾತ್ನ ಹಿಂದೂಗಳು ಇದನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಇನ್ನು ಬಲೂಚಿಸ್ತಾನದ ಮಕರಾನ್ನ ಕರಾವಳಿಯಲ್ಲೂ ಮತ್ತೊಂದು ಹೆಚ್ಚು ಪೂಜಿಸಲ್ಪಡುವ ಹಿಂಗ್ಲಾಜ್ ಮಾತಾ ನಿಜವಾದ ಶಕ್ತಿಪೀಠ ಇದೆ. ಈ ಒಂದು ದೇವಾಲಯವನ್ನ ಸತ್ಯ ದೇಹದ ಭಾಗಗಳು ಬಿದ್ದಿವೆ ಎಂದು ಭಾವಿಸಲಾದ ಸ್ಥಳಗಳಲ್ಲಿ ಒಂದಂತ ಶಕ್ತಿಪೀಠವಾಗಿ ಪೂಜಿಸಲ್ಪಡ್ತಾ ಇದೆ. ಈ ಸ್ಥಳದ ವಿಶೇಷ ಅಂದ್ರೆ ಪಶ್ಚಿಮ ಭಾರತದ ಅನೇಕ ಸಮುದಾಯಗಳ ಕುಟುಂಬದ ಕುಲದೇವಿ ಇರುವಂತಹ ಸ್ಥಳ ಇದು. ಹೀಗಾಗಿ ಭಾರತೀಯರು ಸಹ ಈ ಒಂದು ಹಿಂಗ್ಲಾಜ್ ಮಾತಾ ದೇವಸ್ಥಾನಕ್ಕೆ ತೀರ್ಥಯಾತ್ರೆಯನ್ನ ಮಾಡಲು ಬಲೂಚಿಸ್ತಾನಕ್ಕೆ ಭೇಟಿ ನೀಡ್ತಾರೆ. ಹೀಗಾಗಿ ಬಲೂಚಿಸ್ತಾನ್ ಕೇವಲ ಒಂದು ದೇಶ ಮಾತ್ರ ಅಲ್ಲ, ಅದೊಂದು ಶಕ್ತಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಸನಾತನ ಧರ್ಮದ ಬೇರನ್ನ ಹೊಂದಿರುವಂತಹ ರಾಷ್ಟ್ರ ಅದು. ಹಾಗಾದ್ರೆ ವೀಕ್ಷಕರೇ, ಬಲೂಚಿಸ್ತಾನದ ಈ ಇತಿಹಾಸದ ಬಗ್ಗೆ ನೀವೇನಂತೀರಾ? ಅವರ ಈ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.